ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಜರ್ನಿ ಎಲ್ಲಿಗಾಗಿರುತ್ತೆ ಅನ್ನೋದು ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರಾ. ಅದಕ್ಕಿಂತ ಮುಂಚೆ ನನ್ನೇ ವಿಡಿಯೋ ನೋಡಿರೋರು ಗೊತ್ತು. ಆಲ್ರೆಡಿ ನಾನು ಹಿಂದಿದೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಎಂಡ್ ಮಾಡಿದ್ದೀನೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ. ಅದರಲ್ಲಿ ಒಂದು ಸಣ್ಣ ಪ್ಲ್ಯಾನ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಸ್ಯಾಟಲೈಟಿಂದ ಮೈಸೂರಿಗೆ ಬಂದಿದ್ದೀನಿ. ಮೈಸೂರಿಂದ ನಾನು ಕಣ್ಣೂರಿಗೆ ಹೋಗ್ತಾ ಇದ್ದೀನಿ. ಕಣ್ಣೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರಾ. ಸೊ ಅದನ್ನೇ ಇವಾಗ ಹೇಳ್ತೀನಿ. ಸೊ ಅಕ್ಕರಕೊಟ್ಟಿಯೂರು ಅನ್ನೋದು ಮಹಾಶಿವ ಟೆಂಪಲ್ ಅಂತ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ಇರೋದು ಕೆರೆಯಲ್ಲಿ. ಅಕ್ಕರಕೊಟ್ಟಿಯೂರು ಮತ್ತು ಇಕ್ಕರಕೊಟ್ಟಿಯೂರು ಅಂತ ಎರಡು ದೇವಸ್ಥಾನ ಇದೆ. ಬಟ್ ನಾನು ಅಕ್ಕರಕೊಟ್ಟಿಯೂರಲ್ಲಿ ಅಲ್ಲಿ ಜಾತ್ರೆ ಇದೆ ಅಂತ ಕೇಳ್ಪಟ್ಟೆ. ಸೊ ಆ ದೇವಸ್ಥಾನನ ನಿಮ್ಮ ಮುಂದಕ್ಕೆ ಕವರ್ ಮಾಡಿಕೊಂಡು ವಿಜುವಲ್ಸ್ ತೊಗೊಂಬರೋಣ ಅಂತ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನನ್ನ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್. ಆ ಕರ್ನಾಟಕ ಸಂಗಮ ಸೀರೀಸ್ ಸ್ಟಾರ್ಟ್ ಆಗುತ್ತೆ 2 ದಿವಸದಲ್ಲೇ. ಸೊ ಇವಾಗ ಈ ಮೈಸೂರಲ್ಲಿ ಇದ್ದೀನಿ. ಮೈಸೂರಿಂದ ಕಣ್ಣೂರವರೆಗೂ ಜರ್ನಿ ಇರುತ್ತೆ. ಸೊ ಇವತ್ತಿನ ಸ್ಟೋರಿ ಬಂದುಬಿಟ್ಟು ಅಕ್ಕರಕೊಟ್ಟಿಯೂರು ಮಹಾಶಿವ ಟೆಂಪಲ್ ಬಗ್ಗೆ ಇವತ್ತಿನ ಸ್ಟೋರಿ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಸಿಗ್ತೈತೆ. ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೇಳ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಅದೇ ಥರ ಅಡಿಷ್ನಲ್ ಆಗಿ ಆ್ಯಡ್ ಆನ್ ವೀಡಿಯೋಸ್ ಏನಾದರೂ ಇತ್ತು, ಮೀನ್ಸ್ ಏನಾದರೂ ದೇವಸ್ಥಾನ ಕವರ್ ಮಾಡೋದಿತ್ತು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ಹೇಳ್ಬೋದು. ಇಲ್ಲಾಂದರೆ ಮೇಲ್ ಐ ಡಿ ಕೂಡ ಇದೆ. ಸೊ ಅದೇ ಥರ ನಾನು ಎಲ್ಲೆಲ್ಲಿ ಹೋಗ್ತಾ ಇರ್ತೀನಿ ಅದ್ರ ವೀಡಿಯೋ ಮತ್ತು ಮೀನ್ಸ್ ವೀಡಿಯೋ ಕೆಳಗಡೆ ಬಂದು ಡಿಸ್ಕ್ರಿಪ್ಷನಲ್ಲಿ ಬಂದು ಮ್ಯಾಪ್ನ ಮೀನ್ಸ್ ಲೊಕೇಶನ್ನ ಮಾರ್ಕ್ ಮಾಡಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇರೋ ಹೋಗ್ಬೋದು. ಸೊ ಗಾಯ್ಸ್, ಬನ್ನಿ ಇವತ್ತು ಹೋಗೋಣ ಮೈಸೂರಿಂದ ಕಣ್ಣೂರ್ವರೆಗೂ ಒಂದು ಜರ್ನಿ. ಅಕ್ಕರಕೊಟ್ಟಿಯೂರು ಮಹಾಶಿವ ದೇವಸ್ಥಾನದ ಪೌರಾಣಿಕ ಕಥೆ. ಅಕ್ಕರಕೊಟ್ಟಿಯೂರು ದೇವಸ್ಥಾನವು ಕೇರಳದ ಕಂಡಯೂರು, ಕಣ್ಣೂರು ಜಿಲ್ಲೆಯ ಕಾಡು ಪ್ರದೇಶದಲ್ಲಿರುವ ಪುರಾತನ ಮತ್ತು ಪವಿತ್ರ ಶಿವ ಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದೂ ಕರೆಯಲಾಗುತ್ತದೆ. ಕೊಟ್ಟಿಯೂರು ಕ್ಷೇತ್ರವು ಪ್ರಮುಖವಾಗಿ 2 ಭಾಗಗಳಲ್ಲಿ ವಿಂಗಡಿಸಲಾಗಿದೆ: ಇಕ್ಕರಕೊಟ್ಟಿಯೂರು ಮತ್ತು ಅಕ್ಕರಕೊಟ್ಟಿಯೂರು. ಅಕ್ಕರಕೊಟ್ಟಿಯೂರು ಒಂದು ಕಾಲಿಕ ದೇವಾಲಯವಾಗಿದ್ದು, ವರ್ಷಕ್ಕೊಮ್ಮೆ ವಾರ್ಷಿಕ ಯಾತ್ರೆ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತದೆ. ಈ ಕ್ಷೇತ್ರದ ಮಹತ್ವ ಭಗವಾನ್ ಶಿವ ಮತ್ತು ಸತಿ ದೇವಿಯ ಕಥೆಗೆ ಸಂಬಂಧಿಸಿದೆ. ಪೌರಾಣಿಕ ಕಥೆಯ ಪ್ರಕಾರ ದಕ್ಷಿಣಾಪಥದ ಮಹಾರಾಜ ದಕ್ಷಿಣನು ತನ್ನ ಪುತ್ರಿ ಸತಿಗೆ ಶಿವನ ಜೊತೆ ವಿವಾಹವನ್ನು ಒಪ್ಪಿಕೊಳ್ಳದೆ ಶತರೂಪಯಜ್ಞವನ್ನು ಆಯೋಜಿಸುತ್ತಾನೆ. ಆ ಯಜ್ಞಕ್ಕೆ ಶಿವನನ್ನು ಆಹ್ವಾನಿಸದೆ ಅವಮಾನ ಮಾಡುತ್ತಾನೆ. ಇದು ತಿಳಿದು ಸತಿ ತನ್ನ ಜೀವವನ್ನು ತೆಗೆಯುತ್ತಾಳೆ. ಈ ದುಃಖದಿಂದ ವಿಷಾದಗೊಂಡ ಶಿವನು ತಾಂಡವ ನರ್ತನ ಮಾಡುತ್ತಾನೆ ಮತ್ತು ಭೂಮಿಯನ್ನು ನಾಶ ಮಾಡಲು ಮುಂದಾಗುತ್ತಾನೆ. ಈ ಸಂದರ್ಭದಲ್ಲಿ ದೇವತೆಗಳು ಶಿವನ ಕೋಪ ಶಾಂತಗೊಳಿಸಲು ಈ ಪ್ರದೇಶದಲ್ಲಿ ಸತ್ಯಜಾತ ಯಜ್ಞವನ್ನು ಮಾಡುತ್ತಾರೆ. ಈ ಯಜ್ಞ ಸ್ಥಳವೇ ಕೊಟ್ಟಿಯೂರು ಕ್ಷೇತ್ರವಾಗಿದೆ ಎಂದು ಶ್ರದ್ಧಾ ಇದೆ. ಅಕ್ಕರಕೊಟ್ಟಿಯೂರು ಯಜ್ಞ ಸ್ಥಳ ಎಂದು ಕಾಣಲಾಗುತ್ತದೆ. ಇಲ್ಲಿ ಶಿವನ ರೂಪವನ್ನು ಒಂದು ಶಿಲೆಯ ಸ್ವರೂಪದಲ್ಲಿ ಪೂಜಿಸುತ್ತಾರೆ. ಇಲ್ಲಿ ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ ಮೇಜುನ್ 1 ತಿಂಗಳ ಕಾಲ ಉತ್ಸವ ನಡೆಯುತ್ತದೆ. ಈ ಉತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ನದಿಯನ್ನು ದಾಟಿ ಅಕ್ಕರಕೊಟ್ಟಿಯೂರಿಗೆ ಯಾತ್ರೆ ಮಾಡುತ್ತಾರೆ. ಪ್ರಮುಖ ವೈಶಿಷ್ಟ್ಯಗಳು: ಇಲ್ಲಿಯ ದೇವಾಲಯವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಕಾಡಿನ ನಡುವೆ ಇದೆ. ವಾರ್ಷಿಕ ಯಾತ್ರೆಗೆ ಮಾತ್ರ ಅಕ್ಕರಕೊಟ್ಟಿಯೂರು ತೆರೆಯಲಾಗುತ್ತದೆ. ಈ ಸ್ಥಳದಲ್ಲಿ ಯಾವುದೇ ಶಿಲಾ ಪ್ರತಿಮೆ ಇಲ್ಲ. ಪರಮಶಿವನನ್ನು ಶಿಲಾಶಿಲ್ಪ ರೂಪದಲ್ಲಿ ಪೂಜಿಸಲಾಗುತ್ತದೆ. ಭಕ್ತರು ನದಿ ದಾಟಿ ಶಿವನ ದರ್ಶನ ಪಡೆಯುತ್ತಾರೆ. ಅಕ್ಕರಕೊಟ್ಟಿಯೂರು ಮಹಾಶಿವ ದೇವಾಲಯದ ಪೌರಾಣಿಕ ಹಿನ್ನೆಲೆ. ಕೊಟ್ಟಿಯೂರು ಕ್ಷೇತ್ರವು ತ್ರೇತಾಯುಗದಲ್ಲಿ ನಡೆದ ಸತಿ ದಕ್ಷಿಣ ಯಜ್ಞದ ಕಥೆಗೆ ಆಧಾರವಾಗಿದೆ. ದಕ್ಷಿಣನು ಮಾಡಿದ ಯಜ್ಞದಲ್ಲಿ ಶಿವನನ್ನು ಅವಮಾನಿಸಿದ ಕಾರಣ ಸತಿ ಆತ್ಮತ್ಯಾಗ ಮಾಡಿದಳು. ಈ ಭೂಮಿಯಲ್ಲಿ ಶಿವನು ಕೋಪದಿಂದ ತಾಂಡವ ಮಾಡಿ ಭಯಾನಕ ಸ್ಥಿತಿಯನ್ನು ಉಂಟುಮಾಡಿದನು. ಈ ವೇಳೆ ಬ್ರಹ್ಮದೇವ, ವಿಷ್ಣು, ಇಂದ್ರ ಮತ್ತು ಇತರ ದೇವತೆಗಳು ಶಿವನ ಕೋಪವನ್ನು ಶಮನಗೊಳಿಸಲು ಈ ಯಜ್ಞ ಸ್ಥಳದಲ್ಲಿ ಶಿವನನ್ನು ಸಮಾಧಾನಪಡಿಸುವ ಯಜ್ಞವನ್ನು ಕೈಗೊಂಡರು. ಈ ಯಜ್ಞ ಸ್ಥಳವೇ ಇಂದು ಕೊಟ್ಟಿಯೂರಾಗಿ ಪ್ರಸಿದ್ಧವಾಗಿದೆ. ಅಕ್ಕರಕೊಟ್ಟಿಯೂರು ಎನ್ನುವುದು ಶತರೂಪಯಜ್ಞದ ಸ್ಥಳ ಎಂದು ಪರಿಗಣಿಸಲಾಗುತ್ತದೆ. ಇಕ್ಕರಕೊಟ್ಟಿಯೂರು ಎನ್ನುವುದು ಶ್ರೀಕಂಠೇಶ್ವರನ ಸ್ಥಾಯಿ ಮಂದಿರವಾಗಿದೆ. ಇಲ್ಲಿ ಶೈವ ಆಚರಣೆಗಳು ನಡೆಯುತ್ತವೆ. ದೇವಾಲಯದ ವಿಶಿಷ್ಟತೆಗಳು: ಪ್ರತಿಷ್ಠೆ: ಈ ದೇವಾಲಯದಲ್ಲಿ ಶಿಲಾರೂಪ ಶಿವಲಿಂಗ ಅಥವಾ ನಿರಾಕಾರ ರೂಪದ ಪೂಜೆ ನಡೆಯುತ್ತದೆ. ಅಕ್ಕರಕೊಟ್ಟಿಯೂರಿನಲ್ಲಿ ಸ್ಥಾಪನೆಯಾದ ಲಿಂಗವು ಯಾವುದೇ ಮೂರ್ತಿಯಾಗದೆ ಶಿಲಾಸ್ಥಳವನ್ನು ಪ್ರತಿಷ್ಠಾನ ಮಾಡಿಕೊಂಡಿರುತ್ತದೆ. ಯಾತ್ರಾಕಾಲ: ಪ್ರತಿ ವರ್ಷ ಮೇ-ಜೂನ್ ತಿಂಗಳಲ್ಲಿ ಜ್ಯೇಷ್ಠ ಮಾಸದಲ್ಲಿ ವಿಷು ನಂತರ 27 ರಿಂದ 28 ದಿನಗಳ ಕಾಲ ಅಕ್ಕರಕೊಟ್ಟಿಯೂರು ದೇವಾಲಯ ತೆರೆದಿರುತ್ತದೆ. ಉತ್ಸವಗಳು: ಯಜ್ಞಜ್ಞಾನಂ, ತಿರುಕಳಿಯಾಟ್, ಎರಿಯಡ ಕುಳಿಕ, ಪೂರ್ಣಾಹುತಿ ಸ್ನಾನ, ಪೂರ್ಣಾಹುತಿ ಹೋಮ ಮತ್ತು ಮಹಾಪೂಜೆಗಳು ಇವೆ.
ನದಿ ಸಂಬಂಧ ಭಕ್ತರು ಬಾವಲಿ ನದಿಯನ್ನು ದಾಟಿ ಅಕ್ಕರೆ ಕೊಟ್ಟಿಯೂರಿಗೆ ಹೋಗುತ್ತಾರೆ. ಇದನ್ನು ಪವಿತ್ರ ಯಾತ್ರೆಯ ಭಾಗವಾಗಿ ಪರಿಗಣಿಸಲಾಗುತ್ತದೆ. ಪರಿಸರ ತೇಜಸ್ವಿನಿ ನದಿ ತೀರ ದಟ್ಟ ಅರಣ್ಯ ಪ್ರದೇಶವು ಈ ಕ್ಷೇತ್ರವನ್ನು ತುಂಬ ನೈಸರ್ಗಿಕವಾಗಿ ಮನೋಹರವಾಗಿಸಿದೆ. ದೇವಾಲಯ ಸಮಯಗಳು. ಅಕ್ಕರೆ ಕೊಟ್ಟಿಯೂರು ವರ್ಷದಲ್ಲಿ ಯಾತ್ರಾ ಸಮಯದಲ್ಲಿ ಮಾತ್ರ ತೆರೆಯಲ್ಪಡುತ್ತದೆ. ಜ್ಯೇಷ್ಠ ಮಾಸ. ಇಕ್ಕರೆ ಕೊಟ್ಟಿಯೂರು ವರ್ಷದ ಎಲ್ಲ ದಿನಗಳಲ್ಲಿ ಪೂಜಾ ಕಾರ್ಯ ನಡೆಯುತ್ತದೆ. ಮಹತ್ವಪೂರ್ಣ ಉತ್ಸವ ದಿನಗಳು: ಯಜ್ಞಾರಂಭ ದಿನ, ಪೂರ್ಣಾಹುತಿ ದಿನ, ರೋಹಿಣಿ ಅರವಣೆ ದಿನ, ವರ್ಷಾವಸಾನ ಪೂಜೆ. ಹೋಗುವ ಮಾರ್ಗಗಳು: ನೆರೆ ಹತ್ತಿರದ ನಗರ ಕಣ್ಣೂರು. ರೈಲು ನಿಲ್ದಾಣ ಕಣ್ಣೂರು ರೈಲು ನಿಲ್ದಾಣ ಅಂದಾಜು 60-65 ಕಿಮೀ ದೂರ. ವಿಮಾನ ನಿಲ್ದಾಣ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ರಸ್ತೆ ಮಾರ್ಗ ಕಣ್ಣೂರು ಅಥವಾ ತಲಶೇರಿ ನಗರಗಳಿಂದ ಬಸ್ ಅಥವಾ ಕಾಪು ಮೂಲಕ ಕೆಂಡಿಯೂರು ಕಡೆಗೆ ಹೋಗಬಹುದು. ನಂತರ ಯಾತ್ರಾ ಸಮಯದಲ್ಲಿ ನದಿಯನ್ನು ದಾಟಬೇಕಾಗುತ್ತದೆ. ಅಕ್ಕರೆ ಕೊಟ್ಟಿಯೂರಿನ ದೇವಾಲಯದ ಶ್ರದ್ಧಾ ಮಹತ್ವ. ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರವನ್ನು ಶ್ರದ್ಧಾಭಕ್ತಿಯಿಂದ ದಕ್ಷಿಣ ಭಾರತದಲ್ಲಿ ಮಹಾಶಿವಯಾತ್ರಾ ಕ್ಷೇತ್ರವಾಗಿ ಭಕ್ತರು ಪೂಜಿಸುತ್ತಾರೆ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಇಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಕ್ಷೇತ್ರ ಎಂದು ಭಕ್ತರು ನಂಬುತ್ತಾರೆ. ಈ ಕ್ಷೇತ್ರದ ಮಣ್ಣು, ನದಿ, ನೀರು, ಗಾಳಿ ಎಲ್ಲವೂ ಪವಿತ್ರ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಹರಡುವ ತೇಜಸ್ವಿನಿ ನದಿಯನ್ನು ದಾಟಿ ಯಾತ್ರಿಕರು ಶಿವನ ದರ್ಶನ ಪಡೆಯುತ್ತಾರೆ. ಇದನ್ನು ಪಾಪ ಪರಿಹಾರಕ ಪವಿತ್ರ ಕ್ರಿಯೆ ಎಂದು ಭಕ್ತರು ಭಾವಿಸುತ್ತಾರೆ. ಅಕ್ಕರೆ ಕೊಟ್ಟಿಯೂರು ಉತ್ಸವದ ಪ್ರಮುಖ ಹಂತಗಳು. ಉತ್ಸವದ ಆರಂಭ. ಯಜ್ಞ ಪ್ರಾರಂಭ ದಿನದಲ್ಲಿಯೇ ದಂಡಿಯುಟ್ಟು ಪೂಜಾರಿ ಮತ್ತು ತಂತ್ರಿಗಳು ಯಜ್ಞ ಶಿಬಿರವನ್ನು ಸ್ಥಾಪಿಸುತ್ತಾರೆ. ಹೋಮಗಳು ಮತ್ತು ಅಭಿಷೇಕಗಳು. ಉತ್ಸವದಲ್ಲಿ ಪ್ರತಿದಿನವೂ ಶಿವನಿಗೆ ವಿಶೇಷ ಅಭಿಷೇಕ, ಬಿಲ್ವಾರ್ಚನೆ ಮತ್ತು ಹೋಮಗಳು ನಡೆಯುತ್ತವೆ. ಏರಿಯಡ ಕುಳಿಕ, ಪೂರ್ಣಾಹುತಿ ಸ್ನಾನ. ಉತ್ಸವದ ಕೊನೆಯ ಭಾಗದಲ್ಲಿ ಪೂರ್ಣಾಹುತಿ ಸಮರ್ಪಣೆ ನಂತರ ಪೂಜಾರಿಗಳು ಮತ್ತು ಯಜ್ಞದಲ್ಲಿ ಪಾಲ್ಗೊಂಡವರು ನದಿಯಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ. ಇದನ್ನು ಪಾಪ ವಿಮೋಚನದ ದಿನವೆಂದು ಭಕ್ತರು ನೋಡುತ್ತಾರೆ. ಪರಂಪರಾ ಕಲಾ ಪ್ರದರ್ಶನಗಳು. ಯಾತ್ರಾ ಸಮಯದಲ್ಲಿ ಸ್ಥಳೀಯ ಕಲಾರೂಪಗಳು, ತೆಯ್ಯಂ, ತೂಳಲ್, ಪಟ್ಯಾಣಿ ಮೊದಲಾದವು ಪ್ರದರ್ಶಿಸಲಾಗುತ್ತದೆ. ಇಲ್ಲಿನ ಪೂಜಾ ವಿಧಾನಗಳ ವಿಶೇಷತೆ. ಶಕ್ತಿ ಶಿವ ತತ್ವಗಳ ಸಮ್ಮಿಲನದಂತೆ ಇಲ್ಲಿ ಯಜ್ಞ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಯಾವುದೇ ಸ್ಥಿರ ಗೋಪುರ, ಶಿಲ್ಪ, ವಿಗ್ರಹ ಇಲ್ಲ. ನಿರಾಕಾರ ಶಿವನನ್ನು ಶಿಲಾಶಿಲ್ಪ ಸ್ವರೂಪದಲ್ಲಿ ಪೂಜಿಸುತ್ತಾರೆ. ದೇವಾಲಯವು ನೈಸರ್ಗಿಕವಾಗಿ ತಾರ್ಕಿಕವಲ್ಲ, ಶುದ್ಧ ನೈಸರ್ಗಿಕ ಶಿಲೆಯೇ ಶಿವಲಿಂಗ ರೂಪದಲ್ಲಿ ಪೂಜಿತವಾಗಿರುತ್ತದೆ. ಯಾತ್ರಾ ಮಾಹಿತಿಗಳು. ಅಡ್ರೆಸ್: ಕೊಟ್ಟಿಯೂರು, ಕಣ್ಣೂರು ಜಿಲ್ಲೆ, ಕೇರಳ. ನೆರೆ ರೈಲು ನಿಲ್ದಾಣ ಕಣ್ಣೂರು ಅಂದಾಜು 60-65 ಕಿಮೀ. ವಿಮಾನ ನಿಲ್ದಾಣ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದಾಜು 50 ಕಿಮೀ. ರಸ್ತೆ ಮೂಲಕ ಕಣ್ಣೂರು ಇರಿಟ್ಟಿ ಮಾರ್ಗದಿಂದ ಬಸ್ಸು, ಕಾರುಗಳಲ್ಲಿ ಭೇಟಿ ಮಾಡಬಹುದು. ಯಾತ್ರಾ ಕಾಲ: ಮೇ ಜೂನ್ ತಿಂಗಳಲ್ಲಿ ಜ್ಯೇಷ್ಠ ಮಾಸ 27-28 ದಿನ ಮಾತ್ರ ತೆರೆದು ದೇವರ ದರ್ಶನ ಸಾಧ್ಯ. ವಿಶೇಷ ನಂಬಿಕೆಗಳು. ಈ ಕ್ಷೇತ್ರದ ಮಣ್ಣಿನಲ್ಲಿ ಅಥವಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಮಕ್ಕಳ ಆರೋಗ್ಯ ಸಮಸ್ಯೆ ನಿವಾರಣೆಗಾಗಿ ಬಿಲ್ವಪತ್ರ ಅರ್ಪಣೆ ಮಾಡುತ್ತಾರೆ. ಕುಟುಂಬ ಸಮಾಧಾನ, ಸಂತಾನ ಭಾಗ್ಯ, ಶಾಂತಿ ಸಲುವಾಗಿ ಭಕ್ತರು ವ್ರತ ನಿರ್ವಹಿಸುತ್ತಾರೆ. ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವ. ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರವು ಕೇವಲ ಶಿವನ ಆರಾಧನೆಯ ಕೇಂದ್ರವಲ್ಲ, ಇದು ಪ್ರಾಚೀನ ಶೈವ ಪರಂಪರೆಯ ಪವಿತ್ರ ಯಜ್ಞ ಭೂಮಿ. ಇಲ್ಲಿ ತಂತ್ರ ಮತ್ತು ಆಗಮ ಶಾಸ್ತ್ರಗಳ ಪ್ರಕಾರ ಶುದ್ಧ ಆಚಾರಗಳು ಆಚರಿಸಲಾಗುತ್ತವೆ. ನಿರಾಕಾರ ಶಿವನ ಪೂಜೆ. ಇಲ್ಲಿನ ಮಹತ್ವ ಎಂಬುದು ಶಿವನ ನಿರಾಕಾರ ಪೂಜೆಗೆ ಇದೆ. ದೇವಸ್ಥಾನದಲ್ಲಿ ಶಿಲಾಲಿಂಗ ಅಥವಾ ವಿಗ್ರಹವಿಲ್ಲ, ಪವಿತ್ರ ಶಿಲೆ ಸ್ವಯಂಭೂ ಶಿಲಾಶಿಲ್ಪ ಸ್ವರೂಪವಾಗಿ ಪೂಜಿತವಾಗಿದೆ. ಶಕ್ತಿಶಾಲಿ ಯಜ್ಞ ಭೂಮಿ. ಇಲ್ಲಿನ ನಿತ್ಯ ಹೋಮಗಳು, ಶಾಂತಿ ಪೂಜೆಗಳು ಶಿವನ ತೇಜಸ್ಸನ್ನು ಪ್ರತಿಬಿಂಬಿಸುತ್ತವೆ. ಇದರಿಂದ ಈ ಸ್ಥಳವನ್ನು ತಪೋಭೂಮಿ, ಯಜ್ಞಭೂಮಿ ಎಂದು ಭಕ್ತರು ಕಂಡುಬರುತ್ತಾರೆ. ಪರಿಸರ ಪೂಜೆ. ಕೊಟ್ಟಿಯೂರಿನಲ್ಲಿ ಪೂಜೆಯು ಪ್ರಕೃತಿಯೊಂದಿಗೆ ಕೈ ಜೋಡಿಸಿರುವಂತೆ ಇದೆ. ನದಿ, ಮರಗಳು, ಮಣ್ಣು ಎಲ್ಲವೂ ದೇವತ್ವ ಹೊಂದಿವೆ ಎಂಬ ವಿಶ್ವಾಸ ಇಲ್ಲಿದೆ. ಅಕ್ಕರೆ ಕೊಟ್ಟಿಯೂರು ಉತ್ಸವದ ವಿಶೇಷ ಧಾರ್ಮಿಕ ಆಚರಣೆಗಳು. ನಿರ್ಮಾಲ್ಯ ದರ್ಶನ. ಯಜ್ಞ ಆರಂಭದ ದಿನ ದೇವರ ಶಿಲೆಯು ನದಿ ತೀರದಲ್ಲಿ ನಿರ್ಮಾಲ್ಯ ಪೂಜೆ ಮೂಲಕ ಪ್ರತಿಷ್ಠಾಪನೆಯಾಗುತ್ತದೆ. ಬಿಲ್ವಾರ್ಚನೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಬಿಲ್ವಪತ್ರಗಳಿಂದ ಶಿವನ ಶಿಲೆಗೆ ಪೂಜೆ ಮಾಡುತ್ತಾರೆ. ಶುದ್ಧ ಜಲ ಅಭಿಷೇಕ. ನದಿ ತೀರದಿಂದ ತಂದು ಬಿಸಿಲಿನಲ್ಲಿ ಬೆಚ್ಚಗಿನ ನೀರನ್ನು ಶಿಲೆಗೆ ಅಭಿಷೇಕ ಮಾಡಲಾಗುತ್ತದೆ. ಏರಿಯಡ ಕುಳಿಕ. ಈ ಯಾತ್ರೆಯ ಅಂತಿಮ ಹಂತದಲ್ಲಿ ಪೂರ್ಣಾಹುತಿ ಬಳಿಕ ಪೂಜಾರಿಗಳು ತೇಜಸ್ವಿನಿ ನದಿಯಲ್ಲಿ ಸ್ನಾನ ಮಾಡಿ ಯಜ್ಞ ಮುಗಿಸುತ್ತಾರೆ.
ಪ್ರವೈಭವ. ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರವು ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳ ನಡುವೆ ನೆಲೆಗೊಂಡಿದೆ. ತೇಜಸ್ವಿನಿ ನದಿಯ ಧಾರೆ ಮತ್ತು ಹಸಿರಿನ ಹೊಳೆಗಳಿಂದ ಕೂಡಿದ ಈ ಕ್ಷೇತ್ರವು ಭಕ್ತರಲ್ಲಿ ಶಾಂತಿ ಉಂಟುಮಾಡುತ್ತದೆ. ಇಲ್ಲಿ ಆನೆಯ ಹಾವು, ವಾನರ ಮುಂತಾದ ವನ್ಯಜೀವಿಗಳ ಸಂರಕ್ಷಣೆಯೂ ಕೂಡ ಪ್ರಾಕೃತಿಕ ರೀತಿ ನಡೆಯುತ್ತಿದೆ. ಯಾತ್ರಾ ಸಮಯದಲ್ಲಿ ಪ್ರದೇಶದ ಪರಿಸರವನ್ನು ಹಾನಿ ಮಾಡದೆ ಶುದ್ಧತೆ ಕಾಪಾಡಲಾಗುತ್ತದೆ. ಇಕ್ಕರೆ ಕೊಟ್ಟಿಯೂರು ಕ್ಷೇತ್ರದ ಮಹತ್ವ. ಅಕ್ಕರೆ ಕೊಟ್ಟಿಯೂರಿನ ಕಾರ್ಯಗಳು ಮುಗಿಯುತ್ತಿದ್ದಂತೆ ಭಕ್ತರು ಇಕ್ಕರೆ ಕೊಟ್ಟಿಯೂರಿಗೆ ಭೇಟಿ ನೀಡಿ ಶ್ರೀಕಾಂತೇಶ್ವರನ ದರ್ಶನ ಪಡೆಯುತ್ತಾರೆ. ಇಲ್ಲಿ ಪ್ರತಿದಿನ ಆರತಿ, ನಿತ್ಯ ಪೂಜೆಗಳು ನಿರಂತರ ನಡೆಯುತ್ತವೆ. ನಂಬಿಕೆಗಳು ಮತ್ತು ವ್ರತಗಳು. ಈ ಕ್ಷೇತ್ರಕ್ಕೆ ಹೋಗಿ ಯಜ್ಞದಲ್ಲಿ ಭಾಗವಹಿಸಿದರೆ ಪಾಪ ಪರಿಹಾರ, ಸಂತಾನ ಭಾಗ್ಯ, ಆರೋಗ್ಯ ಲಾಭ ಸಿಗುತ್ತದೆ ಎಂದು ನಂಬಿಕೆ. ಮಕ್ಕಳಿಗೆ ಶಕ್ತಿಯುತವಾಗಿ ಬೆಳವಣಿಗೆ ಆಗಲೆಂದು ಪಾಲಕರು ಬಿಲ್ವಪತ್ರ ಅರ್ಪಣೆ ಮಾಡುತ್ತಾರೆ. ಕೆಲವು ಭಕ್ತರು ಇಲ್ಲಿಂದ ಮಣ್ಣು ಅಥವಾ ತೀರ್ಥವನ್ನು ತಂದು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡುತ್ತಾರೆ. ಹೋಗುವ ಮಾರ್ಗ ವಿವರ. ನೆರೆಪಟ್ಟು ನಿಲ್ದಾಣಗಳು. ರೈಲು, ಕಣ್ಣೂರು ಜಂಕ್ಷನ್. ವಿಮಾನ ನಿಲ್ದಾಣ, ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬಸ್ ಸಂಪರ್ಕ. ಕಣ್ಣೂರು ಇಂದ ಕೊಟ್ಟಿಯೂರಿಗೆ ನೇರ ಬಸ್ ಸೇವೆ ಇದೆ. ಯಾತ್ರಿಕರು ಕೊಟ್ಟಿಯೂರಿಗೆ ಬಂದು ನದಿ ದಾಟಲು ತಾತ್ಕಾಲಿಕ ಪೊಂಟೂನ್ ಸೇತುವೆ ಅಥವಾ ಡಂಗಿಯ ಬೋಟ್ ವ್ಯವಸ್ಥೆಯನ್ನು ಬಳಸುತ್ತಾರೆ, ಯಾತ್ರಾ ಸಮಯದಲ್ಲಿ ಮಾತ್ರ. ಅಕ್ಕರೆ ಕೊಟ್ಟಿಯೂರಿನ ಆಧ್ಯಾತ್ಮಿಕ ಉತ್ಕೃಷ್ಟತೆ. ದಕ್ಷಿಣ ಯಜ್ಞ ಪರ್ವತ ಕ್ಷೇತ್ರ. ಇದು ದಕ್ಷಿಣದ ಕಾಶಿ ಎಂದು ಪರಿಗಣಿಸಲಾಗುತ್ತದೆ. ಪೌರಾಣಿಕ ಕಥೆಯ ಪ್ರಕಾರ ದಕ್ಷಿಣನು ಮಾಡಿದ ಯಜ್ಞದ ನಂತರ ಶಿವನು ಇದೇ ಸ್ಥಳದಲ್ಲಿ ತಾಂಡವ ಮಾಡಿದನು ಮತ್ತು ಈ ಕ್ಷೇತ್ರ ಪವಿತ್ರ ಭೂಮಿಯಾಗಿದೆ. ನಿರಾಕಾರ ಶಿವನ ತತ್ವ. ಇಲ್ಲಿ ದೇವರು ನಿರಾಕಾರ ಶಕ್ತಿಯ ರೂಪದಲ್ಲಿ ಇದ್ದಾರೆ. ಶಿಲೆ ಅಥವಾ ಶಿವಲಿಂಗ ರೂಪವಲ್ಲದೆ ಶಕ್ತಿಯ ಸ್ಥಳವನ್ನು ಪೂಜಿಸುತ್ತಾರೆ. ಇದು ಆಧ್ಯಾತ್ಮಿಕ ತತ್ವವನ್ನು ಪ್ರತಿಪಾದಿಸುವುದು. ಶಿವನು ಎಲ್ಲೆಡೆ ಇರುವ ಪರಬ್ರಹ್ಮ. ಯಜ್ಞ ಶುದ್ಧತಾ ನಿಯಮಗಳು. ಯಾತ್ರಾ ಸಮಯದಲ್ಲಿ ತಾಂತ್ರಿಕ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತವೆ. ಶುದ್ಧತೆ, ವಿನಮ್ರತೆ ಮತ್ತು ಸ್ವಚ್ಛತೆ ಅತ್ಯಂತ ಮುಖ್ಯ. ಯಾರಿಗೂ ದುರ್ವರ್ತನೆ, ಮದ್ಯಪಾನ, ಮಾಂಸಾಹಾರವನ್ನು ಉತ್ಸವ ಸಮಯದಲ್ಲಿ ಅವಕಾಶವಿಲ್ಲ. ಯಾತ್ರಾ ಕಾಲದ ಆಚರಣೆಗಳು. ಯಜ್ಞಶಾಲೆಯ ಸ್ಥಾಪನೆ. ಉತ್ಸವದ ಮೊದಲ ದಿನ ತೇಜಸ್ವಿನಿ ನದಿಯ ತೀರದಲ್ಲಿ ತಾತ್ಕಾಲಿಕ ಯಜ್ಞ ವೇದಿಕೆಯನ್ನು ನಿರ್ಮಿಸಲಾಗುತ್ತದೆ. ಬಿಲ್ವಪತ್ರ ಅರ್ಪಣೆ. 10,000ಕ್ಕೂ ಹೆಚ್ಚು ಬಿಲ್ವಪತ್ರಗಳನ್ನು ಪ್ರತಿದಿನ ಶಿವನ ಶಿಲೆಗೆ ಅರ್ಪಿಸುತ್ತಾರೆ. ಹೋಮಗಳು. ಅಗ್ನಿಹೋಮ, ಪುಣ್ಯಾಹವಾಚನೆ, ಮಹಾಗಣಪತಿ ಹೋಮ, ನಾಗಬಲಿ ಮೊದಲಾದ ತಂತ್ರಕರ್ಮಗಳು ನಡೆಯುತ್ತವೆ. ಅಂತಿಮ ದಿನ ಪೂರ್ಣಾಹುತಿ. ಉತ್ಸವದ ಕೊನೆ ದಿನ ಪೂರ್ಣಾಹುತಿ ನಡೆಯುತ್ತದೆ. ಪೂಜಾರಿಗಳು ಯಜ್ಞದಲ್ಲಿ ಪಾಲ್ಗೊಂಡವರು ತೇಜಸ್ವಿನಿ ನದಿಯಲ್ಲಿ ಪುಣ್ಯಸ್ನಾನ ಮಾಡಿ ಯಜ್ಞವನ್ನು ಸಮಾಪಿಸುತ್ತಾರೆ. ಪರಿಸರ ಸಂರಕ್ಷಣೆ. ಇದು ಕೇವಲ ಯಜ್ಞ ಕ್ಷೇತ್ರವಲ್ಲ, ನೈಸರ್ಗಿಕ ಸಂರಕ್ಷಿತ ಪ್ರದೇಶವೂ ಹೌದು. ಯಾತ್ರಾ ಸಮಯದಲ್ಲಿ ವನ್ಯಜೀವಿಗಳ ಹಾನಿ ಆಗದಂತೆ ಕ್ರಮ ವಹಿಸಲಾಗುತ್ತದೆ. ಪ್ಲಾಸ್ಟಿಕ್ ನಿಷೇಧ, ಸ್ವಚ್ಛತೆ ಕಾಪಾಡುವ ಕಾರ್ಯಗಳಿಗೆ ಸ್ಥಳೀಯರು, ಯಾತ್ರಿಕರು ಸಹಕಾರ ನೀಡುತ್ತಾರೆ. ಉತ್ಸವದ ಪ್ರಮುಖ ದಿನಗಳು. ಸಾಮಾನ್ಯವಾಗಿ ಯಜ್ಞಾರಂಭ. ಉದಯನ ಕಾಲದಲ್ಲಿ ಪ್ರಥಮ ಹೋಮ, ಮಧ್ಯ ಯಜ್ಞ, ನಿತ್ಯ ಹೋಮಗಳು, ಪೂಜೆಗಳು. ರೋಹಿಣಿ ದಿನ ವಿಶಿಷ್ಟ ಶಕ್ತಿ ಪೂಜೆ. ಪೂರ್ಣಾಹುತಿ ದಿನ ಅಂತಿಮ ಹೋಮ, ನದಿ ಸ್ನಾನ. ಗಮನಿಸಿ, ದಿನಾಂಕಗಳು ವರ್ಷಕ್ಕೆ ಪಂಚಾಂಗದ ಪ್ರಕಾರ ಬದಲಾಯಿಸುತ್ತವೆ. ಜ್ಯೇಷ್ಠ ಮಾಸ ಮೇ ಜೂನ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.